ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ನೋಡಬಹುದು ನೀವು ಇವತ್ತ ಮಾರ್ಕೆಟ್ ಭಾಳ ಬಿದ್ದೈತಿ ನೋಡ್ರಿ. ಬ್ಯಾಂಕ್ ನಿಫ್ಟಿ 1.25% ಬಿದ್ದೈತಿ ಮತ್ತ ನಿಫ್ಟಿ 0.62% ಬಿದ್ದೈತಿ. ವೀಕ್ಷಕರೇ, ಈಗ ಸದ್ಯನಾಗನ ನೋಡಬಹುದು ನೀವು ಮಾರ್ಕೆಟ್ ಭಾಳ ಬೀಳತೈತಿ. ಬೀಳಾಕ್ ಮೇನ್ ರೀಸನ್ಗಳು ಏನಂತ ಇವತ್ತಿನ ವಿಡಿಯೋನಾಗ ನಾವು ಡಿಸ್ಕಸ್ ಮಾಡೋಣ. ನೋಡ್ರಿ ಮೇನ್ ರೀಸನ್ ಅಂತಂದ್ರೆ ಇವತ್ ಮಾರ್ಕೆಟ್ ಬೀಳಾಕ FIIs ಸೆಲ್ಲಿಂಗ್ ಮಾಡ್ಯಾರ. ವೀಕ್ಷಕರೇ, ನೋಡ್ಬೋದು ನೀವು ಮೂರ್ ಟ್ರೇಡಿಂಗ್ ಸೆಷನ್ ನಾಗ FIIs 982 ಕೋಟಿ ಸೆಲ್ಲಿಂಗ್ ಮಾಡ್ಯಾರಿ. ಅನಾನ ಮಾರ್ಕೆಟ್ ಬೀಳತೈತಿ. ಯಾಕೆ FII ಸೆಲ್ಲಿಂಗ್ ಮಾಡತ್ತಾರ ಅಂದ್ರ ಈಗ ಎಲೆಕ್ಷನ್ ನಡ್ದಾವಲ್ಲ ರೀ. ಎಲೆಕ್ಷನ್ ದ ರಿಸಲ್ಟ್ ಬರೋ ತಕ FIIs ಇನ್ವೆಸ್ಟ್ ಮಾಡಂಗಿಲ್ಲ. ಯಾಕಂತಂದ್ರ ಯಾವ ಸರ್ಕಾರ ಬರ್ತೈತಿ, ಗೋರ್ಮೆಂಟ್ ಬರ್ತೈತಿ, ರಿಸಲ್ಟ್ ನೋಡಿ ಸ್ಟೇಬಲ್ ಐತೇನಿಲ್ಲ ಗೋರ್ಮೆಂಟ್ ಅಂತೆಲ್ಲಾ ನೋಡಿ ಅವ್ರ ಇನ್ವೆಸ್ಟ್ ಮಾಡ್ತಾರ. ಅನಾನ ಮಾರ್ಕೆಟ್ ಬೀಳತೈತಿ. ಮತ್ತೊಂದ್ ಏನಂತಂದ್ರ ಮೇನ್ ರೀಸನ್ ಎಲೆಕ್ಷನ್ ನಡ್ದಾವ. ಎಲೆಕ್ಷನ್ ನಡೆದಿದ ಕಾರಣ ಯಾವ್ಯಾವ್ರೆ ನ್ಯೂಸ್ ಬರ್ತಿರ್ತಾವ. ನ್ಯೂಸ್ ಬರಾನ ಮಾರ್ಕೆಟ್ ಮ್ಯಾಗ ಕೆಳಗ ಆಗ್ತಿರ್ತೈತಿ. ಮತ್ತ ವೀಕ್ಷಕರೇ, ಆಲ್ರೆಡಿ ನಮ್ ಮಾರ್ಕೆಟ್ ಹೈ ವ್ಯಾಲ್ಯೂಯೇಷನ್ ಐತಿ. ನಾನು ಮಾರ್ಕೆಟ್ ಭಾಳ ಬೀಳತೈತಿ. ಈಗ ಭಾಳ ಏರೈತ್ಲಾರಿ ಮಾರ್ಕೆಟ್. ಏರೈತ ಅಂತಂದ್ರ ಸ್ವಲ್ಪ ಬೀಳ್ತೈತಿ. ವೀಕ್ಷಕರೇ, ಹಂಗೇನ್ ಭಾಳ ಬಿದ್ದಿಲ್ರಿ. ನೀವು ನೋಡ್ಬೋದ್ರಿ ಒಂದ್ ವರ್ಷನಾಗ ನಮ್ಮದ ಬ್ಯಾಂಕ್ ನಿಫ್ಟಿ 11.52% ರಿಟರ್ನ್ ಕೊಟ್ಟೈತಿ. ಮತ್ತ ನಿಫ್ಟಿ ನೋಡ್ರಿ ಒಂದ್ ವರ್ಷನಾಗ 22.11% ರಿಟರ್ನ್ ಕೊಟ್ಟೈತಿ. ಈಗ ಭಾಳ ಏರಿದ ಕಾರಣ ಸ್ವಲ್ಪ ಮಾರ್ಕೆಟ್ ಬೀಳತೈತಿ. ಮತ್ತ ಅದು ಇಲೆಕ್ಷನ್ ಐತಿ ಅನಾನ ನ್ಯೂಸ್ ಗಳು ಬರ್ತಿರ್ತಾವ, ಅನಾನ ಬೀಳ್ತಿರ್ತೈತಿ. ಮತ್ತೊಂದ್ ಏನಂತಂದ್ರ ಅನ್ಇಂಪ್ರೆಸ್ Q4 ಅರ್ನಿಂಗ್ಸ್ ಅಂತಂದ್ರ ವೀಕ್ಷಕರೇ, ಈಗ Q4 ಎಲ್ಲಾ ಸ್ಟಾಕ್ ರಿಸಲ್ಟ್ ಬರತಾವ. ಅತ್ರಾಗ ಎಲ್ಲಾ ಸ್ಟಾಕ್ ಅಷ್ಟ್ ಚಲೋ ಬರವಲ್ಲು ರೀ. ಈಗ ನಿನ್ನೆ ನಾನು ಟೈಟನ್ ಬಗ್ಗೆ ಮಾಡೀನಿ. ಟೈಟನ್ ಅದನ್ನು Q4 ರಿಸಲ್ಟ್ ಸ್ವಲ್ಪ ಚಲೋ ಬಂದಿಲ್ಲ ಕಾರಣ ನಿನ್ನೆ 7% ಬಿತ್ತ ಟೈಟನ್. ಆ ವಿಡಿಯೋ ನೋಡಿಲ್ಲ ಅಂದ್ರ ಆ ವಿಡಿಯೋದ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಹೋಗಿ ನೋಡ್ಬೋದು ನೀವು. Q4 ರಿಸಲ್ಟ್ ಒಂದೊಂದ್ ಸ್ಟಾಕ್ ಅಷ್ಟ್ ಚಲೋ ಬರವಲ್ಲು, ಅನಾನ ಬೀಳತೈತಿ. ಮತ್ತ ವೀಕ್ಷಕರೇ, ರಿಲಯನ್ಸ್ ಸ್ಟಾಕ್ ಇವತ್ತ 1% ಸುಮಾರ ಬಿದ್ದೈತಿ. ರಿಲಯನ್ಸ್ ದ ಹೆವಿ ವೇಟೇಜ್ ಸ್ಟಾಕ್ ಐತ್ರಿ. ಇದ ನಿಫ್ಟಿನಾಗ ಇತರದ ವೇಟೇಜ್ ಭಾಳ ಐತಿ. ಅನಾನ ಇವತ್ ರಿಲಯನ್ಸ್ 1% ಬಿದ್ದಿದ ಕಾರಣ ನಿಫ್ಟಿ ಇವತ್ತ 0.60% ಬಿದ್ದೈತಿ. ಮತ್ತ ಬ್ಯಾಂಕ್ ನಿಫ್ಟಿ ಯಾಕೆ ಭಾಳ ಬಿದ್ದೈತಿ ಅಂತಂದ್ರ ಇವತ್ ನಿಫ್ಟಿಕ್ಕಿಂತಾನು ಹೆಚ್ಚ HDFC ಬ್ಯಾಂಕ್ ನೋಡ್ರಿ 1.15% ಬಿದ್ದೈತಿ. ಮತ್ತ ICICI ಬ್ಯಾಂಕ್ 1.35% ಬಿದ್ದೈತಿ. ಬ್ಯಾಂಕ್ ನಿಫ್ಟಿನಾಗ ಇವೆರಡದು ಸ್ಟಾಕ್ ದ ವೇಟೇಜ್ ಎಲ್ಲಾಕ್ಕಿಂತ ಹೆಚ್ಚೈತಿ. ಅನಾನ ಇವತ್ತ ಬ್ಯಾಂಕ್ ನಿಫ್ಟಿನೂ ಬಿದ್ದೈತಿ. ಅನ್ಸೋದಿಲ್ಲ, ಯಾಕಂದ್ರ ಮಾರ್ಕೆಟ್ ಇರೋದ ಬೀಳೋದ ಆಗ್ತಿರ್ತೈತಿ. ಮತ್ತ ಮಾರ್ಕೆಟ್ ನೀವು ನೋಡಬಹುದ ಒಂದ್ ವರ್ಷನಾಗ ಎಷ್ಟು ಗ್ರೋ ಆಗೈತಿ. ಮತ್ ನಾವೀಗ ಹೈ ಲೆವೆಲ್ ಮ್ಯಾಗ ಇದೀವಿ. ನೀವು ನೋಡಬಹುದು ಹೈ ಲೆವೆಲ್ ಮ್ಯಾಗ ಇದೀವಿ ಅಂದ್ರ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅಂತಾನು ಸ್ವಲ್ಪ ಮಾಡ್ತಾರ. ಅನಾನ ಮಾರ್ಕೆಟ್ ಸ್ವಲ್ಪ ಬೀಳ್ತೈತಿ. ಅನ್ಸೋದಿಲ್ಲ, ಯಾವ ಗೌರ್ಮೆಂಟ್ ಬಂದ್ರನು ಮಾರ್ಕೆಟ್ ಯಾವಾಗನು ಮ್ಯಾಗ ಹೋಗ್ತೈತಿ. ಅನಾನ ಚಲೋ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದಿದ್ದು ಕಂಪ್ನಿಗಳನ್ನ ತಗೊಂಡ್ ಕುಂತ ಬಿಡೋದ. ಹಿಂಗ್ ಬಿದ್ದಾಗ ಮಾರ್ಕೆಟ್ ಚಲೋ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದಿದ್ದು ಕಂಪ್ನಿಗಳನ್ನ ನೀವು ಬಾಯ್ ಮಾಡಿ ಎವರೇಜಿಂಗ್ ಅನ್ನು ಮಾಡೋದ ಚಲೋ ಅಪರ್ಚುನಿಟಿ ಐತಿ. ವೀಕ್ಷಕರೇ, ಮೇನ್ ರೀಸನ್ ಅಂತಂದ್ರೆ ಇವತ್ತು FIIs ಅದು ಸೆಲ್ ಮಾಡ್ಯಾರ. ಅದಕ್ಕ ಮತ್ತೆ ಎಲೆಕ್ಷನ್ ನಡ್ದಾವ, ಅನಾನ ಮಾರ್ಕೆಟ್ ಬಿದ್ದೈತಿ. ಹೆಚ್ಚ ಅಂಜೋದ್ ಜರೂರತಿಲ್ಲ, ಯಾಕಂದ್ರೆ ಇದ ಬರೀ ಶಾರ್ಟ್ ಟರ್ಮ್ ಸಂಬಂಧ ಫಾಲ್ ಆಗ್ತಾವ. ಲಾಂಗ್ ಟರ್ಮ್ ಕ ಮಾರ್ಕೆಟ್ ಮ್ಯಾಗನ ಹೋಗ್ತೈತಿ. ನಿಮ್ದ ಸ್ಟಾಕ್ ಗಳು ಚಲೋ ಇತ್ತ, ನಿಮ್ ಸ್ಟಾಕ್ ಬಿಸ್ನೆಸ್ ಚಲೋ ಇತ್ತ, ಸ್ಟಾಕ್ ಫಂಡಮೆಂಟಲ್ ಚಲೋ ಇತ್ತ, ಏನು ಸಾಲ ಇರ್ಲಿಲ್ಲ ತಂದ್ರ ಸ್ಟಾಕ್ ಮ್ಯಾಗ ಹೋಗ್ತೈತಿ. ವೀಕ್ಷಕರೇ, ಮೇನ್ ರೀಸನ್ FII ಸೆಲ್ ಮಾಡ್ಯಾರ, ಅನಾನ ಬಿದ್ದೈತಿ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗ್ ಲೈಕ್ ಮಾಡ್ರಿ. ನಾ ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಹಾಕ್ತಿರ್ತೇನಿ. ಧನ್ಯವಾದಗಳು.